ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ, ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹುಣಸೂರು ತಾಲೂಕಿನ ಚಿಕ್ಕಹುಣಸೂರು ಗ್ರಾಮದ ಶ್ರೀಮತಿ ಆಶಾರವರು ನಮ್ಮ ಜೊತೆಗಿದ್ದಾರೆ. ಇವರ ಮಗುವಿನ ಒಂದು ವಯಸ್ಸು 11 ವರ್ಷ. ಸಮಸ್ಯೆ ಬಂದು ಸಿಪಿ ಸಮಸ್ಯೆ. ಹಾಗಾಗಿ ಅವರ ಮಗುವಿನ ಬಗ್ಗೆ ಹಾಗೆ ಅವರ ಒಂದು ಪೋಷಣೆಯ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ತುಂಬಾ ಖುಷಿ ಆಯಿತು ಮೇಡಮ್, ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನೀವು ಇಷ್ಟೊಂದು ಪಾತ್ರವನ್ನ ನಿರ್ವಹಿಸ್ತಾ ಇರೋದು ತುಂಬಾ ಹೆಮ್ಮೆಯ ಕೆಲಸ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ ಮೇಡಮ್. ಎಲ್ಲಿಂದ ಬರೋದು, ಯಾವ ಊರು, ನಿಮ್ಮ ಹೆಸರೇನು? ನಮ್ಮ ಹೆಸರು ಆಶಾ ಅಂತ, ಹುಣಸೂರಿಂದ ಚಿಕ್ಕಹುಣಸೂರಿಂದ ಬಂದಿರೋದು. ನನ್ನ ಮಗನ ಹೆಸರು ಹರ್ಷ, 11 ವರ್ಷ, ಚಿಕ್ಕಹುಣಸೂರು. ಮನೇಲಿ ಯಾರ್ಯಾರು ಇದ್ದೀರಿ ಮೇಡಮ್ ನೀವು? ನಾನು, ನಮ್ಮ ಅತ್ತೆ, ನಮ್ಮ ಮನೆಯವರು, ನನ್ನ ಮಗಳು, ನಮ್ಮ ಅತ್ತಿಗೆ ಮಗಳು, ಅವರು ಎಲ್ಲರಿಗಿಂತ ನನಗೆ ನನ್ನ ಮಗಳು ಸಪೋರ್ಟ್ ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ಸಂಸ್ಥೆಗೆ ಹೋದ್ಮೇಲಿಂದ ನನ್ನ ಮಗ ಪರವಾಗಿಲ್ಲ. ಅಲ್ಲಿವರೆಗೆ ಒಂದು ಊರಿಗೆ ಹೋಗಿ ಬರ್ಬೋದಾಗಿತ್ತು, ಮನೇಲಿ ಮಲಗಿದ್ರೆ ಒಂದು ಊರಿಗೆ ಹೋಗಿ ಬರ್ಬೋದಾಗಿತ್ತು. ಅಲ್ಲಿಂದ ಬಂದ್ಮೇಲೆ ಸಂಸ್ಥೆಗೆ ಹೋದ್ಮೇಲಿಂದ ಫಿಸಿಯೋಥೆರಪಿ ಎಲ್ಲ ಮಾಡಿಸಿ, ಆಯಿಲ್ ಮಸಾಜ್ ಎಲ್ಲ ಮಾಡಿಸ್ಮೇಲೆ ನನ್ನ ಮಗ ಸ್ವಲ್ಪ ಕುತ್ಕೊಂಡು ಓಡಾಡ್ತಾನೆ, ಕತ್ತು ಒಂದ್ ಸ್ವಲ್ಪ ನಿಲ್ಬೇಕು. ಈಗ ಹರ್ಷನ್ಗೆ 11 ವರ್ಷ ಅಂತ ಹೇಳಿದ್ರೆ ಯಾವಾಗ ಈ ಸಮಸ್ಯೆ ಕಾಣಿಸ್ತು ಮೇಡಮ್? ಹಂಗೆ ಹುಟ್ಟುತ್ತಾನೆ ಮೇಡಮ್, ಹುಟ್ಟುತ್ತಾನು ಹಂಗೇನೆ ಆಗಿದ್ದು. ಕುತ್ಕೋತಿರ್ಲಿಲ್ಲ, ಕತ್ ನಿಂತಿರ್ಲಿಲ್ಲ, ಫಿಟ್ಸ್ ಬರುತ್ತು. ಅವ್ನು ಹುಟ್ಟದ ಹೆಂಗೆ ಇದಾಯ್ತು ಅವಾಗ್ಲಿಂದನೂ ಹಂಗೇನೆ. ಅಂದ್ರೆ ಹುಟ್ಟದ ದಿನದಿಂದ ಈ ತರ ಸಮಸ್ಯೆ ಇದೆ ಅಂತ ಹೇಳಿದ್ರಿ. ನಿಮಗೆ ಯಾವಾಗ ಗೊತ್ತಾಯ್ತು ಮೇಡಮ್? ಈಗ ಅವನ ಬೆಳವಣಿಗೆ ನಿಧಾನಗತಿಯಲ್ಲಿ ಸಾಕ್ತಿತ್ತ ಏನು? ಅಲ್ಲೇ ಡಾಕ್ಟರ್ ಹೇಳಿದ್ರು, ಇವನ್ಗೆ ಅಷ್ಟು ಮೈಂಡು ಇದಾಗಲ್ಲ ಅಂದ್ಬಿಟ್ಟು ಜೇಸಸ್ ಅಲ್ಲಿ ಹೇಳಿದ್ರು. ತಕ್ಷಣಕ್ಕೆ ಯಾವ ತರ ಚಿಕಿತ್ಸೆಯನ್ನ ಕೊಡ್ಸಿದ್ರಿ ಮೇಡಮ್ ನೀವು? ಫಿಟ್ಸ್ದು ಶಿರಪ್ ಹಾಕಿದ್ರು. ಇನ್ನೆಲ್ಲೂ ಹೋಗ್ಲಿಲ್ಲ ಮೇಡಮ್. ಹೇಳಿದ್ರು ಹಿಂಗೆ ತಲೆಯಲ್ಲಿ ಮೆದ್ಲು ಸುತ್ತ ನೀರೈತೆ, ಆಗಲ್ಲ ಅನ್ಬಿಟ್ಟು ಶಿರಪ್ ಕೊಟ್ರು ಅಷ್ಟೇ. ಈ ಶಿರಪ್ ಅವ್ನು ಇರೋವರೆಗೂ ಇದಾಗ್ತಿ ಅಂತ ಹೇಳಿದ್ರು. ಈಗ ದೊಡ್ಡ ಮಗಳು ಇದ್ದಾಳಂತೆ, ಅವಳು ಚೆನ್ನಾಗಿದ್ದಾಳ ಮೇಡಮ್? ಅವಳು ಚೆನ್ನಾಗಿದ್ದಾಳೆ ಮೇಡಮ್. ಅವ್ರು ಏನ್ ಮಾಡ್ತಾರೆ? ಅವ್ರೀಗ ಫಸ್ಟ್ PUCಗೆ ಅಡ್ಮಿಷನ್ ಮಾಡಿಸ್ಬೇಕು. ಒಂದು ಸಿಪಿ ಸಮಸ್ಯೆಯಿಂದ ನಿಮ್ಮ ಮಗ ಬಳಲ್ತಾ ಇದ್ದಾರೆ. ಇದ್ರ ಬಗ್ಗೆ ಅವನ ಒಂದು ಪರಿಸ್ಥಿತಿ ಹೇಗಿದೆ ಮೇಡಮ್? ಹೇಗಿತ್ತು ಅವನ ಪರಿಸ್ಥಿತಿ? ಹೇಗಿತ್ತು ಏನಿಲ್ಲ ನೋಡು. ತಂಗಿರ್ ಮಕ್ಳು ನೋಡಿದ್ರು ನಮ್ಗೆ 3 ಜನ ಹೆಣ್ಮಕ್ಳು. ನಮ್ಮಪ್ಪಂಗೆ ನಮ್ಗೆ ಅವ್ರಿಬ್ರು ತಂಗಿರ್ ಮಕ್ಳು ಚೆನ್ನಾಗವೆ. ನನ್ ಮಗ ಆ ತರ ಓಡಾಡ್ಲಿಲ್ವಲ್ಲ, ನನ್ ಮಗನು ಓಡಾಡ್ಲಿಲ್ವಲ್ಲ. ಈಗ ಅಕ್ಕಪಕ್ಕದಲ್ಲೆಲ್ಲ ಅಯ್ಯೋ ನೀರ ಗಂಟ ನೋಡ್ಕೊ ಅನ್ಸತ್ತೆ, ಮಣ್ಣು ಹಾಕ್ಬಿಡು ಅಂತಾರೆ. ಏನ್ ಮಾಡಕ್ಕಾಯ್ತದೆ, ನೋಡ್ಕೊಳ್ತೀನಿ. ಅಯ್ಯೋ ಇದೆಲ್ಲ ಉಟ್ಬಿಡ್ತು ಇರತ್ತಾಗೆ, ಏನಾರ ಒಂದು ಅವಾಗ್ಲೇ ಸತ್ತೋಗ್ಬಿಟ್ಟಿರಾಗೋದು, ಮಗಿನಲ್ಲೇ ಸತ್ತೋಗ್ಬಿಟ್ಟಿರಾಗೋದು, ಈ ಕಣ್ಣಲ್ಲೇ ಹಾಕ್ಬೇಕು ನೋಡೋದು ಅಂತ ಹೇಳ್ತಾರೆ. ಎಲ್ಲ ಹಂಗೆ ಹೇಳಿದ್ರು, ಅಕ್ಕಪಕ್ಕದಲ್ಲಿ ಹಂಗೆ ಹೇಳೋದು, ಇರೋ ಗಂಟ ನೋಡ್ಕೊ, ಸತ್ಮೇಲೆ ಮಣ್ಣು ಹಾಕು ಅಂತಾರೆ. ನೀನು ಹಂಗೆ ಅನ್ಕೊಳ್ಳೋದಷ್ಟೇ. ನೀನ್ ತಾನೇ ನೀನೇ ತೊಳಿತಾನೆ, ನಾನ್ ತಾನೇ ಎತ್ಕೊಂಡು ಹೋಗೋದು ಅಂದ್ಬಿಡು, ನಾನು ಅನ್ಬಿಟ್ಟು ಜಯಿಸ್ತೀನಿ ಅಂದ್ಬಿಟ್ಟು ಯಾರು ಎಲ್ಲಿಂದ ಎಲ್ಲಿಗೆ ಹೇಳಿದ್ರು ನಾನು ಹೋಗ್ತೀನಿ. ಇವಾಗ ಅವನಿಗೆ 11 ವರ್ಷ ಅಂತ. ಈಗ ಅವನ ಸದ್ಯದ ಪರಿಸ್ಥಿತಿ ಹೇಗಿದೆ ಮೇಡಮ್? ಅಂದ್ರೆ ಏನು ಓಡಾಡಿಲ್ಲ ಮೇಡಮ್, ಪರವಾಗಿಲ್ಲ. ಒಟ್ಟಿಲ್ಲ ನನಗೆ ಅವಾಗಿಂತ ಇವಾಗ ಪರವಾಗಿಲ್ಲ ಅನಿಸ್ತು. ಆಕ್ಟಿವ್ ಆಗವನೇ ಅಂದ್ರೆ ಅಮ್ಮ, ಅಪ್ಪ, ಅವ್ವ, ಅಕ್ಕ ಅಂತ ಎಲ್ಲ ಮಾತಾಡ್ತಾನೆ. ಎದ್ದಿ ಓಡಾಡಲ್ಲ ಅನ್ನೋದು ಬಿಟ್ರೆ ಅವನಿಗೆ ತುಂಬಾ ಜ್ಞಾಪಕಶಕ್ತಿ ಚೆನ್ನಾಗಿದೆ. ಚೆನ್ನಾಗಿದೆ. ಅವನು ಏನೋ ಶಿಕ್ಷಣ ಪಡಿತಿಲ್ವಾ ಮೇಡಮ್? ಸ್ಕೂಲ್ಗೆ ಸೇರ್ಸಿನಿ ಮೇಡಮ್. ಅಂದ್ರೆ ಇವನು ಒಂದು ಹಿಡ್ದಂಗೆ ಒಂದು ವಾರ ಕರ್ಕೊಂಡು ಹೋದೆ. ಇವನ್ ಕಡೆಯಿಂದ ಬೇರೆ ಮಕ್ಳಿಗೆ ಪೆನ್ ಎಳಿಯೋದು, ಬೈಂಡ್ ಎಳಿಯೋದು, ಆಮೇಲೆ ಮಕ್ಕಳೆಲ್ಲ ಇವನೇ ನೋಡೋದು. ವೀಲ್ ಚೇರ್ ಕೊಟ್ಟಿದ್ದಲ್ಲ ಅಲ್ಲಿ ತಳ್ಕೊಂಡು ಹೋಗುವೆ, ಇವನೇ ನೋಡೋದು, ಮಕ್ಳು ಪೆನ್ ಎಳಿಯೋದೆಲ್ಲ ಮಾಡ್ತೀನಿ ಅಂದ್ಬಿಟ್ಟು ನಾನೇ ಅನ್ಸ್ಕಿಂದ ನಾನೇ ಕರ್ಕೊಂಡು ಹೋಗ್ತಿದ್ದೆ. ಎಷ್ಟನೇ ಕ್ಲಾಸ್ ಓದ್ತಿದ್ದಾನೆ? 5. ಈಗ 5. ಈಗ ಅವನು 5ನೇ ಕ್ಲಾಸ್ ಅಂತ ಹೇಳಿದ್ರಿ. ಬುದ್ಧಿಶಕ್ತಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಿ. ಅವನ ಬೆಳವಣಿಗೆ ನಿಧಾನವಾಗಿ ಸಾಕ್ತಾ ಇವಾಗ ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾನೆ. ಮನೇಲಿ ಯಾರನ್ನ ಹಚ್ಕೊಂಡಿದ್ದಾನೆ? ನನ್ನ ಜಾಸ್ತಿ ಹಚ್ಕೊಂಡಿದ್ದು ನನ್ನ ಮಗಳನ್ನ. ಅಕ್ಕ ಜಾಸ್ತಿ ಹಚ್ಕೊಂಡಿರೋದು ನನ್ನ ಮಗಳನ್ನೇ. ಅವ್ರ ಅಪ್ಪನ ಅಷ್ಟು ಹಚ್ಕೊಂಡಿಲ್ಲ. ನನ್ನ ಮಗಳನ್ನ ನಾನು ನನ್ನ ಮಗಳು ಇಬ್ಬರೇ ನೋಡ್ಕೊಳ್ಳೋದು. ಅತಿ ನಮ್ಮ ಇಬ್ಬರನ್ನೇ ಜಾಸ್ತಿ ಹಚ್ಕೊಂಡಂತ. ಹಾಲು ಕುಡಿದ್ರು ಅಕ್ಕ, ಅನ್ನ ತಿಂದ್ರು ಅಕ್ಕ, ಅವನೇನ್ ತಿಂಡಿ ತಿಂದ್ರು ಅಕ್ಕ. ಅಮ್ಮ ನೀನ್ ತಿನ್ನು ಅಂತಾನೆ, ಅಕ್ಕಂಗ್ ಕೊಡು ಅಂತಾನೆ. ಅವಳು ಬೇಡ ಅಂದ್ರೆ ಮುನ್ಸ್ಕೋತಾನೆ.
ಅನ್ಸ್ಕೊತಾನೆ. ಅಷ್ಟು ಪರಸ್ಪರ ಸಂಬಂಧನ ಕೂಡ ನಿಮ್ಮ ಜೊತೆ ಬೆಳೆಸ್ಕೊಂಡಿದ್ದಾನೆ. ಮನೇಲಿ ಮಿಕ್ಕದ ಒಂದು ಸದಸ್ಯರ ಜೊತೆಗೆ ಹೇಗಿದೆ ಅವನ ಒಡನಾಟ? ಅಷ್ಟೇನು ಕಮ್ಮಿನೇ ಮೇಡಮ್. ಈಗ ಯಾರೋ ನಮ್ಮ ಅತ್ತಿಗೆ ಮಗಳು ಫ್ರೆಂಡ್ ಬಂದಿದ್ರು, ನನ್ನ ಮಗು ನೋಡಿದ್ಮೇಲೆ ಹಾಸ್ಟೆಲ್ ಸೇರಿಸ್ಬಿಡಿ, ಸುಮ್ಮನೆ ನಿಮಗೂ ಸಮಸ್ಯೆ ಅಂತ. ಅವ್ರಿಗೆ ಸಮಸ್ಯೆ ಆದ್ಮೇಲೆ ನಮಗೆ ಹೆಂಗ ಅನಿಸ್ತದೆ? ನಮಗೆ ಎಷ್ಟು ಸಮಸ್ಯೆ ಇರ್ತದೆ, ನಮ್ಗಿಂತ ಹೆಚ್ಚಾಗಿ ಅವರು ನೋಡ್ಕೋತಾರ, ನಾ ತಾಯ್ದಿರಷ್ಟು ನೋಡ್ಕೊಳ್ಳೋದಿಲ್ಲ. ಅದಕ್ಕೆ ನನ್ನ ಮಗಳಿಗೆ ಹೇಳಿದ್ಕೆ ಅವ ಸೇರಿಸ್ಬಿಡೋದು ಅಂದಿದ್ಕೆ, ಅಮ್ಮ ನಿಂದ ಅಮ್ಮಯ್ಯ ಅಂತೀನಿ, ನಾನು ಸೇರಿಸ್ಬಿಡಮ್ಮ, ನಾನು ನೋಡ್ಕೋತೀನಿ, ನೀನು ನೋಡ್ಕೊಬೇಡ ನಾನು ನೋಡ್ಕೋತೀನಿ ಅಂತ ನನ್ನ ಮಗಳು ನನಗೆ ಬೆಂಬಲ ಆಗಿದೆ. ನಿಮ್ಮ ಮಗಳ ಒಂದು ಬೆಂಬಲ ನಿಮ್ಮನ್ನ ಸದಾ ಕಾಯ್ತಾ ಇದೆ, ಇನ್ನಷ್ಟು ನಿಮ್ಮನ್ನ ಧೈರ್ಯಗೊಳಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮೇಡಮ್, ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಯಾವಾಗ ಪರಿಚಯ ಆಯ್ತು ಮೇಡಮ್? ನಮಗೆ 8 ವರ್ಷದಿಂದ ಪರಿಚಯ ಆಗಿದೆ ಮೇಡಮ್. ಅಷ್ಟು ನನಗೆ ಪರಿಚಯ ಆಗಲಿಲ್ಲ. ಫರೀನ್ ಅವರು ಹಿಂಗೇನೆ ಮನೆ ಹತ್ರ ವಿಸಿಟ್ ಯಾರೋ ಹೋಗ್ಬೇಕಾದ್ರೆ ಇವ್ರ ಮನೆ ಪಾಪ ಐತಿ ಅಂತ ಹೇಳಿದ್ಮೇಲೆ ನಮಗೆ ಫರೀನ್ ಅವರು ನಮಗೆ ಪರಿಚಯ ಮಾಡ್ಕೊಂಡು ಅವ್ರಿಗೆ ಏನೇ ಆದ್ರೂ ನಮಗೆ ಫೋನ್ ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಪರಿಚಯ ಆದಮೇಲೆ ಯಾವ ಥರ ಒಂದು ಪರಸ್ಪರ ಸಂಬಂಧವನ್ನು ಬೆಳೆಸ್ಕೊಂಡ್ರಿ ನೀವು ಆಸ್ಪತ್ರೆ ಜೊತೆಗೆ? ಅಂದರೆ ಕ್ಯಾಂಪಿಗೆ ಹೋಗಿದ್ವಲ್ಲ ಮೇಡಮ್, ಕ್ಯಾಂಪಿಗೆ ಹೋದ್ಮೇಲೆ ತುಂಬ ಅಟ್ಯಾಚ್ ಆಗ್ಬಿಡ್ತದ್ದು. ಪಾಪಗೆ ಮಸಾಜ್ ಮಾಡಿಸೋದು, ಥೆರಪಿ ಮಾಡಿಸೋದು, ಅಲ್ಲೇ 5 ದಿನ ಇದ್ವಿ. ಫಸ್ಟ್ ಹೋದಾಗ ಅಯ್ಯೋ ಯಾಕಾರು ಬಂದು ಅನ್ನಿಸ್ತು. ಆಮೇಲೆ 2 ದಿನ ಆದಮೇಲೆ ಇನ್ನೂ 1 ವಾರ ಮಾಡಿಸ್ಬೇಕಿತ್ತು ಥೆರಪಿನ. ಹಿಂಗೆ ಮಕ್ಳಿಗೆ ಆಯಿಲ್ ಮಸಾಜು, ಈಗ ನಾವು ದುಡ್ಡು ಕೊಟ್ಟು ತಗೊಳ್ಳೋದು ಅಂದ್ರೂ ಹಿಂಸೆ ಆಗುತ್ತೆ. ಇನ್ನೂ 1 ವಾರ ಆಗಿದ್ರು ಇಲ್ಲೇ ಇರ್ಬೋದಾಗಿತ್ತು, ಮಕ್ಳಿಗೂ ಥೆರಪಿ ಸಿಗೋದು, ಆಯಿಲ್ ಮಸಾಜ್ ಎಲ್ಲ ಸಿಗೋದು ಅಂತ ತುಂಬ ಖುಷಿ ಆಯ್ತಿತ್ತು. ಇನ್ನು ಆಮೇಲೆ ಮತ್ತೆ ಅದಾದ್ಮೇಲೆ ಇನ್ನೊಂದ್ಸಲನೂ ಹೋದೆ. ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ಗೆಲ್ಲ ಬರ್ತೀನಿ ಅಂತ ಹೇಳಿದ್ರಿ. ಈ ಥೆರಪಿಗೋಸ್ಕರ ಯಾವ ಟೈಮಲ್ಲಿ ಬರ್ತಿದ್ರಿ? ಎಷ್ಟು ಸಲ ಥೆರಪಿ ಕೊಡಿಸಿದ್ರಿ ನೀವು? ಅಂದರೆ 1-2 ವರ್ಷ ಕೊಡಿಸ್ತಾವೆ ಮೇಡಮ್. ಬಸ್ ನಮಗೆ ಇಲ್ಲಿಂದ ಹುಣಸೂರಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಒಬ್ಬಳೇ ಎಲ್ಲೋ ಎತ್ಕೊಂಡು ಹೋಗ್ತಿದ್ದು, ಮಗಳು ಸ್ಕೂಲ್ಗೆ ಹೋಗೋಳು. ಇನ್ನು ಯಾರು ಬರ್ತಿರ್ಲಿಲ್ಲ. ತಿಂಡಿ ತಿನ್ಕೊಂಡು ಹೋಗೋಷ್ಟೊತ್ತಿಗೆ ಬಸ್ ಮಿಸ್ ಆದರೆ ಆ ಕಡೆಯಿಂದ ಬರೋದೆಲ್ಲ ಹಿಂಸೆ ಆಗೋದು ಅಂದ್ಬಿಟ್ಟು ಇಲ್ಲೇ ಹುಣಸೂರಲ್ಲೇ ಈಗ ಥೆರಪಿ ಕೊಡಿಸ್ತಾ ಇದೆ. BO ಆಫೀಸಲ್ಲಿ ಥೆರಪಿ ಕೊಡಿಸ್ತಾ ಇದೆ. ಎಷ್ಟು ದಿನ ಬರ್ತಿದ್ರಿ ಮ್ಯಾಮ್? ಅಲ್ಲಿಗೆ ಎಷ್ಟು ವರ್ಷ ಬಂದ್ರಿ? ಅಲ್ಲಿ 1-2 ವರ್ಷ ಬಂದೆ ಮೇಡಮ್. ಯಾವ ಟೈಮಿಂಗ್? ಅಂದರೆ ಬೆಳಗ್ಗೆ ಇಲ್ಲಿ 9 ಗಂಟೆಗೆ ಹೋದ್ರೆ ಅಲ್ಲಿ 10 ಗಂಟೆಗೆಲ್ಲ ರೀಚ್ ಆಗುವೆ. ಆ ಕಡೆಯಿಂದ ಬರೋಷ್ಟಿಗೆ ಮತ್ತೆ 1 ಗಂಟೆ 1:30 2 ಗಂಟೆಗೆಲ್ಲ ಮನೆಗೆ ಬರುವ. ವಾರದಲ್ಲಿ ಎಷ್ಟು ದಿನ ಥೆರಪಿಯನ್ನು ಕೊಡಿಸ್ತಿದ್ರಿ ಅವ್ನು? ಅಲ್ಲಿ ವಾರಕ್ಕೆ 2 ದಿನ ಹೋಗುವೆ, ಇಲ್ಲಾಂದ್ರೆ 1 ದಿನನಾರು ಹೋಗುವೆ ಮೇಡಮ್. ಅಲ್ಲಿ ಕೊಟ್ಟಂತ ಥೆರಪಿ ಹೇಗೆ ಸಹಕಾರಿಯಾಗ್ತಿತ್ತು ಒಂದು ಬೆಳವಣಿಗೆಗೆ? ಪೂರ್ಣಿಮಕ್ಕ ಚೆನ್ನಾಗಿ ಮಾಡಿಸ್ತಿದ್ರು, ಅವನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಅವ್ರು ಹೇಳ್ಕೊಟ್ಟಾಗ ನಾನು ಮನೇಲಿ ಮಾಡುವೆ ಮೇಡಮ್. ಕತ್ತು ದಬಾಕೊಳ್ಳೋದು, ಹಿಂಗೆ ಕತ್ತು ಹಿಂಗೆ ಹಿಂಗಡೆ ಸವರ್ಕೋಸೋತ ಕತ್ತು ಮೇಲೆತ್ತವನು. ಪೂರ್ಣಿಮಕ್ಕ ಅವ್ರು ಹೇಳ್ಕೊಟ್ಟಂಗೆ ನಾನು ಬಂದು ಮನೇಲಿ ಮಾಡ್ಕೊಡೋದು. ಸ್ಪಂದಿಸ್ತಿದ್ದ ಮೇಡಮ್ ಆ ಥೆರಪಿಗೆಲ್ಲ? ಮಾಡ್ತಿದ್ದೆ ಮೇಡಮ್, ಮಾಡ್ತಿದ್ದೆ. ಅವ್ನ ವೈಯಕ್ತಿಕ ಕೆಲಸಗಳನ್ನ ಹೇಗೆ ನೋಡ್ಕೋತಿದ್ದ? ನೀವೇ ನೋಡ್ಕೋತಿದ್ರ ಅಥವಾ ಅವನು ಏನೋ ನೋಡ್ಕೊಳ್ಳೋ? ಸುಸ್ಸು ಮಾಡೋದಾದ್ರೆ ಮಾಡಬೇಕು ಅಂತ ತೋರ್ಸೋಣ ಅಷ್ಟೇ. ಇನ್ನು ಬಾತ್ರೂಮ್ಗೆಲ್ಲ ಅವನು ಹೋದ್ರೆ ಹೇಳೋದಿಲ್ಲ, ನಾವೇ ಮಾಡಬೇಕು. ನೀವೇ ಮಾಡ್ತೀವಿ? ನಾನು ನನ್ನ ಮಗಳೇ ಇಬ್ಬರೇ ಮಾಡೋದು. ಈಗ ಥೆರಪಿ ಕೊಟ್ಟಾದ್ಮೇಲೆ ಅವ್ನ ಬೆಳವಣಿಗೆ ಹೇಗೆ ಒಂದು ಆರಾಮ ಅನ್ನಿಸ್ತು? ಮೊದಲೇ ಏನು ಗೊತ್ತಾಗ್ತಿರ್ಲಿಲ್ಲ ಅವನಿಗೆ, ಸುಮ್ಮನೆ ಇರೋನು, ಯಾರ ಜೊತೆಲೂ ಏನು ನೆಗಾಡೋದು ಮಾತಾಡೋದು ಏನು ಮಾಡ್ತಿರ್ಲಿಲ್ಲ. ಈಗ ಥೆರಪಿ ಕೊಡ್ಸೋದ್ರಿಂದ ನೋಡ್ತಾನೆ, ನೆಗಾಡ್ತಾನೆ, ಮೊಬೈಲ್ ಎಲ್ಲ ಯೂಸ್ ಮಾಡ್ತಾನೆ. ಅವನಿಗೆ ಚೆನ್ನಾಗಿ ರೀಲ್ಸ್ ಬಂದರೆ ನಾವು ಮೇಕತ್ರು ತಿರ್ಗಿ ಮತ್ತೆ ಅದನ್ನೇ ರೀಲ್ಸ್ ನೋಡ್ತಾನೆ. ಅವಾಗಿಂದ ನಮ್ಗೆ ಇವಾಗ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಮೇಡಮ್. ಇಲ್ಲೂ BO ಆಫೀಸ್ಗೆ ಬರುವೆ, ಇಲ್ಲೂ ವಾರಕ್ಕೆ 2 ದಿನ ಕಾವ್ಯ ಮೇಡಮ್ ಅಂತ ಥೆರಪಿ ಹೇಳ್ಕೊಡೋರು. ಇಲ್ಲೂ ಪರವಾಗಿಲ್ಲ, ಇಲ್ಲೂ ಚೆನ್ನಾಗಿ ಮಾಡ್ಕೊಡ್ತಿದ್ರು. ಈ ಥರ ಮಗು ಒಂದು ಇದೆ ಅಂತಂದ್ಮೇಲೆ ಅಕ್ಕಪಕ್ಕದವರು ತುಂಬ ಸಜೆಷನ್ ಮಾಡ್ತಾರೆ. ಈ ನಿಟ್ಟಲ್ಲಿ ಯಾವ್ದಾದ್ರು ಒಂದು ಘಟನೆಯನ್ನು ಹೇಳ್ಬೋದಾ ನಮಗೆ? ಅಂದರೆ ಫಿಟ್ಸ್ ಬರುತ್ತೆ, ನಿನ್ನ ಮಗ ಏನೇ ಇದ್ರು ಕರ್ಕೊಂಡು ಇಲ್ಲಿ ಸುಮ್ಮನೆ ಏನು ಕರ್ಕೊಂಡು ಹೋಗ್ತೀಯಾ, ಫಿಟ್ಸ್ ಬರ್ತದೆ. ನಮ್ಮ ಅತ್ತೆನೇ ಹೇಳ್ತಿದ್ರು, ಅಕ್ಕಪಕ್ಕದವ್ರಿಗಿಂತ ನಮ್ಮ ಅತ್ತೆನೇ ಹೇಳೋರು. ಸುಮ್ಮನೆ ಇಲ್ಲ ಕರ್ಕೊಂಡು ಹೋದ್ರೆ ಏನೋ ನಿನ್ನ ಮಗ ಏನೋ ಎದ್ದು ಓಡಾಡ್ಬಿಡ್ತಿದ್ನ, ನಿಮ್ಗೆ ಸಂಬಳ ತಂದು ಕೆಲ್ಸಕ್ಕೆ ಹೋಗಿ ಸಂಬಳ ತಂದು ಕೊಡ್ತಿದ್ನ, ಸುಮ್ಮನೆ ಏನಕ್ಕೆ ಇಲ್ಲಿಗೆ ಬರೋದಕ್ಕೂ. ಮೊನ್ನೆ ದಿನ ಫರೀನ ಬಂದು ನನಗೆ ಫೋನ್ ಮಾಡಿದ್ರು, ನೋಡೋಣ ಒಂದ್ಸಲ ಬಂದು ನಮ್ಮ ಅತ್ತೆಗೆ ಹೇಳಿಂದ. ಅವ್ರ ಪಾಪ ಮನೆಗೆ ಬಂದು ಫರೀನವರು ಬಂದು ಹಿಂಗೆ ಕಳಿಸ್ಕೊಡಿ ಅಮ್ಮ, ಇಲ್ಲೇನೋ ಹುಣಸೂರಲ್ಲೇ ದೂರ ಆಗುತ್ತೆ ಅಂದ್ಬಿಟ್ಟು ಇಲ್ಲ ನಾವು ಇಲ್ಲೇ ಹತ್ರದಲ್ಲೇ ಮಾಡ್ಕೊಂಡಿದ್ದೀವಿ ಅಂದರು. ಅದಕ್ಕೆ ಬಂದಿದ್ದೀನಿ. ಈಗ ಸಂಸ್ಥೆ ಕಡೆಯಿಂದ ಏನಾದ್ರು ಸಲಕರಣೆಗಳನ್ನ ಕೊಟ್ಟಿದ್ದಾರೆ ಮೇಡಮ್? ಕೊಟ್ಟಿದ್ದಾರೆ ಮೇಡಮ್, ವೀಲ್ ಚೇರ್ ಕೊಟ್ಟಿದ್ದಾರೆ, ಆಮೇಲೆ ಇದು ಸ್ಟ್ಯಾಂಡಿಂಗ್ ಚೇರ್ ಕೊಟ್ಟಿದ್ದಾರೆ, ಕಾಲ್ದು ಗೇಟ್ ಅಷ್ಟೆಲ್ಲ ಕೊಟ್ಟಿದ್ದಾರೆ ಮೇಡಮ್. ಯೂಸ್ ಮಾಡ್ತಾ ಇದ್ದಾನೆ, ಉಪಯೋಗ ಆಗ್ತಿದೆಯಾ? ಉಪಯೋಗ ಆಯ್ತಿದೆ ಮೇಡಮ್. ಅದ್ರ ಮೇಲಿಂದ ತಿಂಡಿ ತಿನ್ನಿಸೋದು, ಊಟ ಮಾಡಿಸೋದು, ಪಾರ್ಕಿಗೆಲ್ಲ ಕರ್ಕೊಂಡು ವೀಲ್ ಚೇರ್ ಮೇಲೆ ಕರ್ಕೊಂಡು ಹೋಗೋದು ನಾವು. ಅದ್ರ ಮೇಲೆ ಕೂರಿಸ್ತಿದ್ದ ಪಾಪ. ಇದು ಸ್ವಲ್ಪ ಈಗ ಕತ್ತೆಲ್ಲ ನಿಂತೈತೆ, ಸೊಂಟಕ್ಕೂ ಒಂದು ಸ್ವಲ್ಪ ಗ್ರಿಪ್ ಸಿಕ್ಕಿದೆ. ಈಗ ಈ ಥರ ಮಕ್ಕಳನ್ನ ನೋಡಿದಾಗ ಅವನೇನಾದ್ರು ಹೇಳ್ಕೊತಾನ ಮೇಡಮ್ ನಿಮ್ಮ ಜೊತೆಗೆ? ಇಲ್ಲ ಮೇಡಮ್, ಮಕ್ಳು ಕಂಡ್ರೆ ಬಾಯಿ ಖುಷಿ ಪಡ್ತಾನೆ, ಇನ್ನೇನು ಹೇಳ್ಕೊಳಕ್ಕಾಗೋದಿಲ್ವ ನನಗೆ. ಮಾತು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಬರೀ ಅಮ್ಮ, ಅಕ್ಕ, ಅವ್ವ, ಅಪ್ಪ, ಅನ್ನ, ಹೋಗು ಅಂತಾನೆ ಅಷ್ಟೇ. ಬಾ ಅಂತಾನೆ. ಒಟ್ಟಲ್ಲಿ ಅವನಿಗೆ ಹೇಳ್ಕೋಬೇಕು ಅಂತಂದ್ರೆ ಅವನಿಗೆ ಮಾತಾಡೋಕ್ಕೆ ಆಗೋದಿಲ್ಲ. ಈಗಲೂ ಚಿಕಿತ್ಸೆ ಏನಾದ್ರು ಕೊಡಿಸ್ತಾ ಇದ್ದೀರಾ ಮೇಡಮ್ ಅವನಿಗೆ ನೀವು? ಅಂದರೆ ಅದೇ ಮಾಮೂಲಿ ಥೆರಪಿ ಮತ್ತು ಫಿಟ್ಸ್ದು ಸಿರಪ್ ಹಾಕ್ತಿದ್ದೀವಿ ಮೇಡಮ್, ಲೆವಿಪಿಲ್ ಹಾಕ್ತಿದ್ದೀವಿ.
ಅವ್ನಿಗೆ ಒನ್ ಟೈಮ್ ಊಟ ಮಿಸ್ ಮಾಡಿದ್ರು ಸಿರಪ್ ಮಿಸ್ ಮಾಡೋಕ್ಕಾಗಲ್ಲ. ಈಗ ತಿಂಡಿ ತಿಂದ ತಕ್ಷಣ ಸಿರಪ್ ಹಾಕ್ಬಿಟ್ಟೆ. ಯಾವಾಗಲೂ ನಿರಂತರವಾಗಿ ಈಗಲೂ ಕೂಡ ಚಿಕಿತ್ಸೆಯನ್ನು ಮೆಡಿಸನ್ ತಗೊಳ್ತಾ ಇರೋದ್ರಿಂದ ಅವನ ಪರಿಸ್ಥಿತಿ ಸುಮಾರಾಗಿ ಸುಧಾರಿಸ್ತಾ ಬರ್ತಾ ಇದೆ. ಸರ್ಕಾರದಿಂದ ಏನಾದ್ರು ಸೌಲಭ್ಯ ಬರ್ತಿದೆಯಾ ಅವನಿಗೆ? ಇಲ್ಲ ಮೇಡಮ್, ಅದೇ ಮಾಮೂಲಿ ದುಡ್ಡು ಬಿಟ್ರೆ ನಮಗಿನ್ನು ಏನು ಸೌಲಭ್ಯ ಇಲ್ಲ. ವರ್ಷಂಗೆ ವೀಲ್ ಚೇರ್ ಎಲ್ಲ ಕೊಟ್ಟಿದ್ದಾರಲ್ಲ, ಅಷ್ಟು ಬಿಟ್ರೆ ನಮಗಿನ್ನು ಮಾಮೂಲಿ ಮೆಡಿಷನ್ ನಾವೇ ತಗೋತಿರೋದು. ಒಂದು ತಿಂಗಳಿಗೆ 780 ರೂಪಾಯಿ 780 ರೂಪಾಯಿ 2 ಸಲ 3 ಸಲ ತಗೋಬೇಕಾಗ್ತದೆ. ಒಂದೂವರೆ ಮುಚ್ಚಳ ಹಾಕ್ಬೇಕು, ಅದು ಲೆವಿ ಪಿಲ್ಲು ಮಾತ್ರೆ, ಅದು ಒಂದು ಶೀಟ್ 90 ರೂಪಾಯಿ. ಇನ್ನು ನಾವೇ ತಗೋಬೇಕು. ಅಂದರೆ ಅವನ ಆರೋಗ್ಯ ಪರಿಸ್ಥಿತಿಯಿಂದ ನಿಮ್ಮಲ್ಲಿ ಹಣಕಾಸು ಪರಿಸ್ಥಿತಿ ಏನು ಕೆಲಸ ಮಾಡ್ತಾರೆ ಮೇಡಮ್ ನಿಮ್ಮ ಮನೆಯವರು? ವಾಟರ್ ಮ್ಯಾನ್ ಮೇಡಮ್. ಅವ್ರಿಗೂ ಒಂದು ಸ್ವಲ್ಪ ಕಣ್ಣು ಸಮಸ್ಯೆನೇ, ಅವ್ರಿಗೂ ಕಣ್ಣು ಕಾಣಿಸೋದಿಲ್ಲ, ಕಣ್ಣು ಸಮಸ್ಯೆ. ಮ್ಯಾಮ್, ಇದು ವಂಶ ಪಾರಂಪರ್ಯವಾಗಿ ಏನಾದ್ರು ಬಂದಿದೆಯಾ ಈ ಸಮಸ್ಯೆ? ಇನ್ಯಾರಿಗಾರು ಇದೆಯಾ? ಅಂದರೆ ನಮ್ಮ ಮಾವನ ಕಡೆಯವ್ರು ಯಾರಿಗೂ ಇಲ್ಲ, ಅತ್ತೆ ಕಡೆಯವ್ರಿಗೆ ಅವ್ರ ಫ್ಯಾಮಿಲಿ ಇತ್ತು, ಅವ್ರ ಫ್ಯಾಮಿಲಿಯಲ್ಲಿ ಐತೆ. ನಮ್ಮ ಮಾವನ ಕಡೆಯವ್ರಿಗೆ ಯಾರಿಗೂ ಇಲ್ಲ, ಅವ್ರು ನಮ್ಮ ಅತ್ತೆ ಕಡೆಯವ್ರಿಗೆ ಅಕ್ಕನ ಮಕ್ಳಿಗೆ, ಅಣ್ಣೀರು ಚೆನ್ನಾಗವ್ರೆ, ಅಕ್ಕನ ಮಕ್ಳಿಗೆ ತಂಗಿ ಮಕ್ಳಿಗೆ ಮಾತ್ರ ಕಣ್ಣು ಸಮಸ್ಯೆ. ಅದರಿಂದ ನಮ್ಮ ಮನೆ ಕಣ್ಣು ಸಮಸ್ಯೆದಲ್ಲಿ ನನ್ನ ಮಗಂಗೆ ಹಿಂಗಾಗಬೇಕು. ಅಂದರೆ ಇದು ಒಂದು ವಂಶ ಪಾರಂಪರ್ಯವಾಗಿ ಬಳುವಳಿಯಾಗಿ ಬಂದಿರೋ ಒಂದು ಸಮಸ್ಯೆ. ಈ ನಿಟ್ಟಲ್ಲಿ ನಿಮ್ಮ ಮಗನಿಗೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರಿ. ಈಗ ದಿನದ 24 ಗಂಟೆಗಳಲ್ಲಿ ಅವನಿಗೆ ಆದ ಸಮಯವನ್ನು ಮೀಸಲಿಡಬೇಕು. ಯಾವ ಥರ ಅನಿಸುತ್ತೆ ಮೇಡಮ್ ಆ ಸಮಯ ನಿಮಗೆ? ಕಷ್ಟ ಆಗುತ್ತೆ, ಆದರೂ ನಾನೇ ಕಷ್ಟ ಅಂದ್ಬಿಟ್ರೆ ಬೇರೆಯವ್ರಿಗೂ ಕಷ್ಟ ನನ್ನಂತರ. ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ನಾನು ಊಟ ತಿಂಡಿ ಬಿಟ್ಬಿಟ್ಟು ನನ್ನ ಮಗು ನೋಡ್ಕೊತೀನಿ. ಒಂದು ವಿಶೇಷ ಮಗು ಇದೆ ಅಂತಂದರೆ ಆ ಮಗುನ ಎಲ್ಲೂ ಕರ್ಕೊಂಡು ಹೋಗದೆ ಮನೇಲೇ ಒಂದು ಇರಿಸ್ಬಿಟ್ಟು ಆ ಒಂದು ಆಚೆ ಪ್ರಪಂಚನ ತೋರಿಸ್ತೇನೆ ಎಷ್ಟೋ ಮಕ್ಕಳನ್ನ ಬೆಳೆಸ್ತಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಮಗುನ ನೀವು ಹೇಗೆ ನೋಡ್ಕೋತೀರಿ ಮೇಡಮ್? ಇಲ್ಲ ಮೇಡಮ್, ನಾನು ಎಲ್ಲ ಕರ್ಕೊಂಡೋದ್ರು ಸೊಂಟಕ್ಕೆ ಕಿರಿಕೊಂಡು ನಾನು ಎಲ್ಲೇ ಕರ್ಕೊಂಡೋದ್ರು ನಾನು ಎತ್ಕೊಂಡಿರ್ತೀನಿ. ಯಾವ ಫಂಕ್ಷನ್ಗಾಗಲಿ ಮದುವೆಗಾಗಲಿ ನಾನು ಎಲ್ಲಿಂದ ಮೈಸೂರಿಂದ ಬೆಂಗಳೂರು ಕಂಡು ನಾನು ಎತ್ಕೊಂಡೋಗಿರ್ತೀನಿ. ನನಗೆ ಏನೋ ಅಟ್ಯಾಚ್ ಜಾಸ್ತಿ ಪ್ರೀತಿ ಅಂದಮೇಲೆ ಬೇರೆ ಮಕ್ಳಿಗಿಂತ ನೋಡ್ರೆ ನನ್ನ ಮಗನೇ ನನಗೆ ಎಷ್ಟೋ ಬೆಟರ್ ಅನಿಸ್ತದೆ. ಈ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಆ ಟೈಮಲ್ಲಿ ಎಷ್ಟು ಕೊಡಬೇಕು ಆ ಪ್ರೀತಿನ ಅಷ್ಟು ಕೊಟ್ಬಿಟ್ರೆ ಯಾವುದಕ್ಕೂ ಹಂಬಲ್ಸಲ್ಲ ಅನ್ನೋ ನಿಟ್ಟಿನಲ್ಲಿ ಸಾಕ್ತಾ ಇರುತ್ತೆ. ಈಗ ರೆಸಿಡೆನ್ಷಿಯಲ್ ಕ್ಯಾಂಪೆಲ್ಲ ಅಟೆಂಡ್ ಮಾಡಿದ್ದೀವಿ, 2 ಕ್ಯಾಂಪು. ಅಲ್ಲಿ ನೋಡಿದಾಗ ಏನು ಅನಿಸುತ್ತೆ ಮಕ್ಕಳನ್ನ ನೋಡಿದಾಗ? ಅಲ್ಲಿ ಬೇರೆ ಮಕ್ಳಿಗೂ ನೋಡಿದ್ರು ನನ್ನ ಮಗ ನನಗೆ ಅವನಲ್ಲ ಅಂತ ನನಗೆ ಉತ್ತಮ ಆಗವನಲ್ಲ ಅಂದ್ಬಿಟ್ಟು ಖುಷಿ ಆಯಿತು. ಬೇರೆಯವ್ರ ಮಕ್ಳು ನೋಡಿದ್ರು ಪಾಪ ನನಗೆ ಒಂದು ಪಾಪು ನೋಡಿದೆ, ತುಂಬ ಅಳ ಬಂದ್ಬಿಡ್ತು. ಅಂದರೆ ಮೇಡಮ್ ಈಗ ಮನೇಲೆ 4 ಗೋಡೆ ಮಧ್ಯದಲ್ಲಿ ಇದ್ದು ಒಂಥರ ಎಲ್ಲೋ ಇದ್ದೀನಿ, ಏನೋ ಕಳ್ಕೊಬಿಟ್ಟಿನಿ ಅಂತ ಬೇಜಾರಾಯ್ತಿತ್ತು. ಈ ಕ್ಯಾಂಪಲ್ಲಿ ಹೋದರೆ ಅವ್ರ ಜೊತೆ ಅವ್ನ ಮಕ್ಕಳು ನೋಡೋದು, ಈ ಮಕ್ಕಳು ನೋಡೋದು, ಏನೋ ಒಂಥರ ಖುಷಿ ಆದಂಗೆ ಮೈಂಡ್ಗೆ ಒಂಥರ ಫ್ರೆಶ್ ಆಯ್ತದೆ. ಅಂದರೆ ಮಕ್ಕಳು ನೋಡಿದ್ರು ಅವಕ್ಕೂ ಪಾಪ ಬೇಜಾರಾಯ್ತದೆ. ಆ ಮಕ್ಕಳು ನೋಡಿದ್ರೆ ನನ್ನ ಮಗನೇ ಇಷ್ಟ, ನನಗೆ ಉತ್ತಮ ಆಗವನೇ, ಒಂದು ಸ್ವಲ್ಪ ಹೆಂಗೋ ಇಂಪ್ರೂವ್ಮೆಂಟ್ ಕಾಣಿಸ್ತಾವನೆ. ಈಗ ಅವನು ಬೆಳವಣಿಗೆ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ ಮೇಡಮ್? ಯಾಕಂತಂದರೆ ಈ ಹಂತಕ್ಕೆ ನೀವು ಕಾಯ್ತಾ ಇದ್ರಿ, ಹೇಗೆ ಅನಿಸುತ್ತೆ? ಖುಷಿ ಆಯ್ತದೆ ಮೇಡಮ್. ನಾನು ಇನ್ನೂ ಎದ್ದು ಓಡಾಡಂಬಿಟ್ರೆ ನನಗೆ ಅಷ್ಟು ಇನ್ನೂ ನನಗೆ ಏನೋ ಕೋಟಿ ಕೊಟ್ಟಂಗೆ ಆಯ್ತದೆ, ನಾನು ಎದ್ದು ಓಡಾಡಂಗೆ ಆಗ್ಬಿಟ್ರೆ. ಈ ಬೆಳವಣಿಗೆ ಎಲ್ಲ ನೋಡಿದ್ಮೇಲೆ ಸುತ್ತಮುತ್ತ ಅವ್ರಿಗೇನು ಅನಿಸುತ್ತೆ ಮೇಡಮ್? ಅವರ ಒಂದು ಮಾತುಗಳನ್ನು ನೆನೆಸ್ಕೊಂಡಾಗ ಈ ಒಂದು ಬೆಳವಣಿಗೆನ ಕಂಡಾಗ ನಿಮ್ಗೆ ಯಾವ ಥರ ಅನಿಸುತ್ತೆ? ಅಂದರೆ ಬೇರೆಯವ್ರ ಅಕ್ಕಪಕ್ಕದವ್ರಿಗಿಂತ ನಮ್ಮ ಮನೇಲಿ ನಮ್ಮ ಅತ್ತೆನೇ ನೋಡ್ತದಲ್ಲ, ಅವ್ರು ಈಗ ಫ್ರೀನವ್ರು ಬಂದಾಗ ಹೇಳುತ್ತೆ, ಪರವಾಗಿಲ್ಲ ಈಗ ಕೂತ್ಕೋತಾನೆ ಮಾಡ್ತಾನೆ. ಅಂದರೆ ಮೊಬೈಲ್ ಯೂಸ್ ಮಾಡೋದು, TV ಆನ್ ಮಾಡು, ಟೈಮ್ ಕೇಳೋದೆಲ್ಲ ಮಾಡ್ತಾನೆ. ಟೈಮ್ ಇಷ್ಟು ಅಂತ ಕೇಳ್ತಾನೆ. ಆಮೇಲೆ ನಾವು ಸುಮ್ಮನೆ ಇಷ್ಟು ಅಂತ ಅಂದರೆ ಮೊಬೈಲ್ ತೋರಿಸು ಅಂತಾನೆ. ಈಗ ಅಕ್ಕಪಕ್ಕದಲ್ಲೂ ನೋಡ್ತಾವ್ರೆ. ಈಗ ನಮ್ಮ ಅಕ್ಕಪಕ್ಕದಲ್ಲಿ ಅಂದರೆ ನಮ್ಮ 5 ಜನ ಅಣ್ಣ ತಮ್ಮದಿರು ಮಾವದಿರು ಸುತ್ತಪತ್ತ ಎಲ್ಲ ಇರೋದು, ಈ ಕಡೆ ಬೇರೆಯವ್ರು ಇರೋದು, ಅವರು ಎಲ್ಲ ನೋಡ್ತಾರಲ್ಲ, ಅವ್ರ ಕಡೆ ಪರವಾಗಿಲ್ಲ ಹೆಂಗೋ ಸೊಂಟ ಕಿರಿಕೊಂಡು ಹೋಗ್ಬಿಡ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಈಗ ನೀವು ಸರಗೂರಿಕೆ ಥೆರಪಿಗೆ ಬರ್ತೀನಿ ಅಂತ ಹೇಳಿದ್ರಿ, ಅಲ್ಲಿ ಬರ್ಬೇಕಾದ್ರೆ ಏನಾದ್ರು ಸಮಸ್ಯೆ ಆಗ್ತಿತ್ತ? ಯಾವ್ದಾದ್ರು ಒಂದು ಘಟನೆನ ಹೇಳ್ಕೊಬೋದಾ? ಈಗ ಬಸ್ಸಲ್ಲಿ ಹೋಗ್ತಿದ್ರಿ, ಅಲ್ಲಿ ಯಾವ್ದಾದ್ರು ನಿಮಗೆ ಬಂದಾಗ ಒಂದ್ಸಲ ಅಲ್ಲೇ ಬಸ್ಸಲ್ಲೇ ಫಿಟ್ಸ್ ಬಂದ್ಬಿಟ್ಟಿತ್ತು. ಅವ್ರು ಕಂಡಕ್ಟ್ರು ಕೀ ಬಂಚ್ ಎಲ್ಲ ಬೀಗ ಎಲ್ಲ ಕೊಟ್ಟು ಇದ್ರು, ಅಯ್ಯೋ ಅಮ್ಮ ಏನಕ್ಕಮ್ಮ ಇಲ್ಲಿ ಗಂಟ ಬರ್ತೀರಿ, ಇಲ್ಲ ಬೈಕಲ್ಲೆಲ್ಲ ಬರ್ಬೋದಲ್ವಾ, ಸುಮ್ಮನೆ ಬಸ್ಸಲ್ಲಿ ಬಂದು ಹಿಂಗೆ ಸಮಸ್ಯೆ ಆಗ್ಬಿಟ್ರೆ ಒಬ್ಬರೇ ಬಂದು ಯಾರು ಬಂದಿಲ್ಲ ಅನ್ನೋಕ್ಕಿಲ್ಲ, ಯಾರು ಬಂದಿಲ್ಲ ಅನ್ನೋಕ್ಕೆ ಫಿಟ್ಸ್ ಬಂದ್ಬಿಟ್ಟಿತ್ತು. ಆ ಫಿಟ್ಸ್ ಬಂದ್ಬಿಡ್ತಲ್ಲ ಇನ್ನೂ ಸಮಸ್ಯೆ ಆಯ್ತದೆ ಅಂತ ಅಂದ್ಬಿಟ್ಟು ಇನ್ನು ಹೋಗೋ ಸರ್ ಊರಿಗೆ ಹೋಗಲಿಲ್ಲ ಮೇಡಮ್. ಅಂದರೆ ಆ ಒಂದು ಫಿಟ್ಸ್ ಬಂದ ಕಾರಣ ಸರಗೂರನ್ನ ನೀವು ಡ್ರಾಪ್ ಔಟ್ ಮಾಡಿ ನಿರಂತರವಾಗಿ ಈಗ ಇಲ್ಲೇ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀರಾ. ಈಗ ಇಲ್ಲಿ ಚಿಕಿತ್ಸೆ ಕೊಡಿಸಿದ್ಮೇಲೆ ಹೇಗೆ ಬೆಳವಣಿಗೆನ ಹೊಂದುತ್ತಾ ಇದ್ದಾನೆ? ಇವಾಗ ಕಾಲು ಒಂದು ಬಲ್ದಕಲ್ಲಿ ಹಿಂಗೆ ಕ್ರಾಸ್ ಆಗ್ಬಿಟ್ಟಿತ್ತು, ಥೆರಪಿ ಎಲ್ಲ ಕೊಡಿಸ್ಮೇಲೆ ಕಾಲು ಒಂದು ಸ್ವಲ್ಪ ಸ್ಟ್ರೈಟ್ ಆಗೋದು. ಅಂದರೆ ಈಗ ಪರವಾಗಿಲ್ಲ, ಪರಿಸ್ಥಿತಿ ತಕ್ಕ ಮಟ್ಟಿಗೆ ಸುಧಾರಿಸ್ತಾ ಇದೆ. ಇದೇ ಬೆಳವಣಿಗೆನ ಥೆರಪಿಯನ್ನು ಕೊಡಿಸಿ ಅವನ ಬೆಳವಣಿಗೆನ ನೋಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇನ್ನು ಎಷ್ಟು ವರ್ಷ ತನಕ ಬೇಕಾಗುತ್ತೆ ಮೇಡಮ್ ಅವನಿಗೆ ಥೆರಪಿ ಅನ್ನೋದು? ಥೆರಪಿ ಅಂದರೆ ಹಿಂಗೆ ಒಂದು ಸ್ವಲ್ಪ ನಮಗೆ ಅವಾಗ ಥೆರಪಿ ಎಲ್ಲ ಹಿಂಗೆ ಕ್ಯಾಂಪ್ ಇಟ್ಟು ಮಾಡಿಸೋರೆ. ಈಗ ನಾವು ನಮ್ಗೆ ಎಷ್ಟು ಅವ್ರು ಏನು ಹೇಳ್ಕೊಡ್ತಾರ ನಾವು ಮಾಡ್ತೀವಿ, ಮನೆಯಲ್ಲೂ ಮಾಡ್ಕೊಡ್ತೀವಿ, ಥೆರಪಿ ಎಲ್ಲ ಹೇಳ್ಕೊಡ್ತೀವಿ. ಅವನು ಅಂದರೆ ಬೇರೆಯವರು ಅಂದರೆ ಅಷ್ಟು ಈಗ ನಾನೇ ಮಾಡಬೇಕು,
ಇನ್ಯಾರು ಮಾಡೋದಿಲ್ಲ. ನನ್ನ ಮಗಳು ಈಗ ನನ್ನ ಮಗಳು ಕಣ್ಣು ನೋಡ್ಕೊಂಡ್ರೆ ಅವಳು ಮಾಡ್ಕೊಡ್ತಾಳೆ, ನಾನು ಹಿಂಗೆ ಹೇಳ್ಕೊಟ್ರೆ ಅವಳು ಮಾಡ್ತಾಳೆ. ಹಿಂಗೆ ಕ್ಯಾಂಪ್ ಇಟ್ಟಾಗ ಒಂದು ಸ್ವಲ್ಪ ನಮಗೆ ಮಕ್ಳಿಗೆ ಎಲ್ಲೋ ಹೆಲ್ಪ್ ಆಯ್ತದೆ. ಅಂದರೆ ಈ ರೀತಿ ಕ್ಯಾಂಪ್ಗಳನ್ನು ಇಡೋದ್ರಿಂದ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಈ ನಿಟ್ಟಿನಲ್ಲಿ ಕ್ಯಾಂಪ್ಗಳು ತುಂಬ ಉಪಯುಕ್ತವಾಗ್ತಿದೆ. ಇವತ್ತಿನ ಕ್ಯಾಂಪನ್ನು ಹೇಳೋದಾದರೆ ಯಾವ ಥರ ಹೇಳ್ಬೋದು ಮೇಡಮ್? ಯಾಕಂತಂದರೆ ವಿಶೇಷವಾಗಿ ಹುಣಸೂರಲ್ಲೇ ನಡೀತಾ ಇದೆ. ಏನು ಹೇಳ್ತೀರಾ ಇದಕ್ಕೆ? ತುಂಬ ಖುಷಿ ಆಯ್ತು. ಹೆಂಗೋ ಈಗ ಸರ್ಗುರು ಏನು ತೊಂದರೆ ಇಲ್ಲ ನಮಗೆ, ಸರ್ಗುರು ಹತ್ರನೇ. ಅಂದರೆ ಬೇರೆ ಹಳ್ಳಿ ಜನ ಎಲ್ಲ ಬರೋಕ್ಕೂ ದೂರ ಮಾಡ್ತಾರೆ. ಇಲ್ಲಿ ಎಲ್ಲ ಈಗ ಸಮಸ್ಯೆ ಏನಿಲ್ಲ, ಹತ್ರನೇ ಟೌನಲ್ಲಿ ಹುಣಸೂರು ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಬರ್ತಾರೆ. ಪಾಪ ಸರ್ಗಳೆಲ್ಲ ಹೋಗಿ ಕರ್ಕೊಂಡ್ಬರ್ತಾರೆ. ಹುಣಸೂರು ಆಗಿತ್ತು ನಮ್ಗೆ ಇನ್ನೂ ಸ್ವಲ್ಪ ಅನುಕೂಲನೇ ಇತ್ತು. ನನಗೆ ಅನುಕೂಲ ಇರೋ ಬೇರೆ ಪೇರೆಂಟ್ಸ್ಗೆಲ್ಲ ಅನುಕೂಲ. ಅಂದರೆ ನಿನ್ನೆಯಿಂದ ಕ್ಯಾಂಪ್ ನಡೀತಾ ಇದೆ, ಏನೇನೆಲ್ಲ ಆಕ್ಟಿವಿಟಿ ಮಾಡಿದ್ದಾರೆ ಇಲ್ಲಿ? ನಿನ್ನೆ ಒಬ್ಬರು ಸರ್ ಥೆರಪಿ ಹೇಳ್ಕೊಟ್ರು, ಈಗ ಪೂರ್ಣಿಮಾಕವ್ರು ಹೇಳ್ಕೊಡ್ತಾರೆ. ನೆನ್ನೆ ಹೋಗಿ ಇಲ್ಲಿ ಸರ್ ಹೇಳ್ಕೊಟ್ಟಿದ್ದು ನಾನು ಹೋಗಿ ಮನೇಲಿ ಮಾಡಿದೆ. ಹಂಗೋ ಮನೇಲಿ ಒಂದು ಸ್ವಲ್ಪ ನಮ್ಮ ಅತ್ತೆಯವರೆಲ್ಲ ಇದು ಮಾಡಿದ್ರು, ಅಯ್ಯೋ ಒಂದಿನಕ್ಕೆ ನನ್ನ ಮಗ ಎತ್ತು ಕುತ್ಕೊಬಿಡ್ತಿದ್ನ, 2 ದಿನಕ್ಕೆ ಎತ್ತು ಕುತ್ಕೊಬಿಡ್ತಿದ್ನ ಅಂತ. ನಾನು ಒಂದಿನ ಅಲ್ಲ ಒಂದಿನ ನಡೀತಾನೆ ಬಿಡಿ, ನಮ್ಮಷ್ಟು ನಡೆದವರು ಒಂದು ಸ್ವಲ್ಪ ತಟ್ಮಟ್ಕರು ನಡೀತಾನೆ ಅಂತ ಹೇಳಿ. ಅವನ ಕಾಲ ಮೇಲೆ ನಿಲ್ಲಿಸೋ ತನಕ ನೀವು ನಿರಂತರವಾಗಿ ಶ್ರಮ ಪಡಬೇಕು ಅಂತ ನಿಮ್ದೊಂದು ಹಂಬಲ ಇದೆ. ಅದೇ ಥೆರಪಿ ಅದೇ ಹಿಂಗೆ ಹುಣಸೂರು ಆಗಿದ್ದಕ್ಕೆ ನಮಗೆ ಪರವಾಗಿಲ್ಲ ಅನುಕೂಲ ಆಗುತ್ತೆ, ಬೇರೆ ಹಳ್ಳಿ ಜನ ಬರೋಕ್ಕೆಲ್ಲ ಅನುಕೂಲ ಆಗುತ್ತೆ. ಮ್ಯಾಮ್, ಸಂಸ್ಥೆಯಿಂದ ಸಾಕಷ್ಟು ಸಲಕರಣೆಗಳು ಕೊಟ್ಟಿದ್ದಾವೆ ಅಂತ ಹೇಳಿದ್ರಿ. ಸಂಸ್ಥೆ ಪರಿಚಯ ಆದಾಗ್ಲಿಂದ ನಿಮ್ಮ ಮಗುವಿನ ಒಂದು ಬೆಳವಣಿಗೆಗೆ ಒಂದು ಆಧಾರವಾಗಿ ನಿಂತಿದೆ. ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಮೇಡಮ್? ಸಂಸ್ಥೆ ಹಿಂಗೆ ಮುಂದೆ ಹಿಂಗೆ ಫಾಲೋ ಮಾಡಿಕೊಂಡು ಎಲ್ಲ ಕ್ಯಾಂಪ್ಗಳಿಗೆ ಅಟೆಂಡ್ ಮಾಡಿದ್ರೆ ಪರವಾಗಿಲ್ಲ ಮೇಡಮ್, ಹಿಂಗೆ ಹೆಲ್ಪ್ ಮಾಡಿದ್ರೆ ಸಾಕು. ಯಾಕಂದರೆ ಸಾಕಷ್ಟು ವಿಶೇಷ ಚೇತನ ಮಕ್ಕಳು ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ. ಅಂಥ ಮಕ್ಕಳಿಗೆ ಒಂದು ಮಾರ್ಗದರ್ಶನ ನೀಡೋದಾಗಲಿ, ಚಿಕಿತ್ಸೆ ನೀಡೋದಾಗಲಿ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ನಿರಂತರವಾಗಿ ಪರಿಶ್ರಮವನ್ನು ವಹಿಸ್ತಾ ಇದೆ. ಅಂದರೆ ಸ್ವಾಮಿ ವಿವೇಕಾನಂದ ಸಂಸ್ಥೆ ಇನ್ನೂ ಚೆನ್ನಾಗೇ ಮುಂದೆ ನಡಿಬೇಕು ಅನ್ನಿಸ್ತದೆ. ಈಗ ನಮ್ಮ ಮಗನ ಕಣ್ಣು ಸಮಸ್ಯೆ ಅಂತ ಹೇಳಿದ್ರು, ಕನ್ನಡಕ ಫ್ರೀ ಅವರೇ ಕನ್ನಡಕ ಕೊಡ್ಸೋದು. ಕಣ್ಣು ಸಮಸ್ಯೆ ಅಂತಾನೆ ಹೇಳ್ಬಿಟ್ಟು ಎಲ್ಲ ಚೆಕಪ್ ಎಲ್ಲ ತೋರಿಸಿದ್ರು, ಫ್ರೀ ಮಾಡಿದ್ರು, ಕನ್ನಡಕನ ಕೊಟ್ಟವ್ರೆ. ಹೇಗೆ ಥೆರಪಿನ ಮಾಡಿ ನಿಮ್ಮನ್ನ ಒಂದು ಆತ್ಮೀಯತೆಯಿಂದ ನೋಡ್ಕೋತಿದ್ರು ಅವರೆಲ್ಲ ನಿಮ್ಮನ್ನ? ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಮೇಡಮ್. ಅದಕ್ಕೆ ಸ್ವಾಮಿ ವಿವೇಕಾನಂದ ಸಂಸ್ಥೆ ಇನ್ನೂ ಚೆನ್ನಾಗೇ ನಡಿಬೇಕು. ನಮ್ಗೆ ಹೆಂಗೆ ತಂದೆ ತಾಯಿ ಹೆಂಗೆ ಧೈರ್ಯ ತುಂಬ್ತಾರೆ ಹಂಗೆ ಅದು ನಮಗೆ ಧೈರ್ಯ ತುಂಬಿದೆ ಮೇಡಮ್. ಒಟ್ಟಾರೆ ಕೊನೆಯದಾಗಿ ವಿಶೇಷ ಚೇತನ ಮಕ್ಕಳನ್ನ ಕಡೆಗಣಿಸಿ ಒಂದು ಕಡೆ ಬಿಟ್ಬಿಟ್ಟಿರ್ತಾರೆ. ಆ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ವಿಫಲ ಆಗ್ಬಿಟ್ಟಿದ್ದಾರೆ ಕೆಲವು ಪೋಷಕರು. ಅಂಥ ಪೋಷಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಟ್ಟು? ಅಂದರೆ ತಂದೆ ತಾಯಿನೇ ಅಷ್ಟು ಕಡೆ ಕಾಣಿಸ್ಬಿಟ್ರೆ ಇನ್ನು ಬೇರೆಯವ್ರ ಕಡೆ ಕಾಣಿಸ್ತಾರಲ್ಲ, ಅದಕ್ಕೆ ಯಾವುದೇ ತಂದೆ ತಾಯಿ ಆಗಲಿ ಕಡೆ ಕಾಣಿಸ್ಬಾರ್ದು. ಇಲ್ಲ ಮೇಡಮ್, ನನಗಂತೂ ಶಾಪ ಅಂತೇನಿಲ್ಲ. ನನಗೆ ನಾನು ದೇವ್ರ ಸೇವೆ ಮಾಡೋಕ್ಕಿಂತ ನನ್ನ ಮಗನ ಸೇವೆ ಮಾಡೋದೇ ನನಗೆ ತುಂಬ ಖುಷಿ ಪಡ್ತೀನಿ. ನನ್ನ ಬೇರೆಯವ್ರ ಸೇವೆ ಮಾಡೋಕ್ಕಿಂತ, ಚೆನ್ನಾಗಿರೋ ಸೇವೆ ಮಾಡೋಕ್ಕಿಂತ ಇಂಥ ಮಕ್ಳಿಗೆ ಸೇವೆ ಮಾಡೋದನ್ನ ತುಂಬ ತಾಳ್ಮೆ ಹೇಳ್ತಾರೆ. ತುಂಬ ತಾಳ್ಮೆ ಇರೋರಿಗೆ ನನ್ನ ತಂಗಿನೇ ಹೇಳ್ತಾಳೆ, ಅಕ್ಕ ನಿಂಗೆ ತುಂಬ ತಾಳ್ಮೆ ಕಣೆ, ಇಷ್ಟು ಚೆನ್ನಾಗಿ ನೋಡ್ಕೋದಿಲ್ಲ, ತುಂಬ ನಿನಗೆ ಮಾತ್ರ ದೇವರು ಕೊಡಬಾರ್ದಾಗಿತ್ತು, ನಿನ್ಗೆ ಹಿಂಗೆ ಕೊಟ್ಟಿದ್ದಾನೆ, ತುಂಬ ತಾಳ್ಮೆಗೆ ನೋಡ್ಕೋತಿಲ್ಲ ಅಂತ ಹೇಳಿ. ಒಟ್ಟಾರೆ ನಿಮ್ಮ ಮಗನ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಒಬ್ಬ ತಾಯಿಗೆ ಇಷ್ಟೆಲ್ಲ ಬೆಳವಣಿಗೆನ ಹೊಂದ ಮೇಲೆ ಆಗೋ ಖುಷಿನೇ ಬೇರೆ. ಈ ನಿಟ್ಟಿನಲ್ಲಿ ನಿಮ್ಮ ಖುಷಿನ ಹೇಳೋದಾದ್ರೆ ನಮ್ಮ ಜೊತೆಗೆ ಏನು ಹೇಳ್ಕೊತೀರಾ ಮೇಡಮ್? ತುಂಬ ಖುಷಿನೇ ಮೇಡಮ್, ಹಾಗೆ ನನ್ನ ಬೇಜಾರೇನಿಲ್ಲ. ತುಂಬ ಖುಷಿಯಾಗಿ ನನ್ನ ಸಾಯ ಗಂಟ್ಲು ನನಗೆ ಆಯ್ಸಾಣೆ ಚೆನ್ನಾಗಿ ಆಣೆ ಬರೋ ಕೊಡಲಿ, ನನ್ನ ಮಗನ ಸಾಯ ಗಂಟ್ಲು ನೋಡ್ಕೊತೀನಿ. ಖುಷಿಯಾಗುತ್ತೆ ಮೇಡಮ್. ಮಗನ ಬೆಳವಣಿಗೆಯಲ್ಲಿ ಈಗಲೂ ಕೂಡ ನೀವು ಆಸಕ್ತಿಯಿಂದ ಇಷ್ಟು ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಈಗಲೂ ಕೂಡ ಅವನ ಬೆಳವಣಿಗೆಯಲ್ಲಿ ನಿರಂತರವಾಗಿ ನಾನು ಬೆನ್ನೆಲುಬಾಗಿರ್ತೀನಿ ಅಂತ ಧೈರ್ಯ ತುಂಬ್ತಾ ಇರೋದು ನಮಗೂ ಕೂಡ ಒಂದು ಖುಷಿಯ ವಿಚಾರ ಅಂತ ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ CP ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಿದವರು ಹುಣಸೂರು ತಾಲೂಕಿನ ಚಿಕ್ಕಹುಣಸೂರಿನ ಶ್ರೀಮತಿ ಆಶಾರವರು. ಇಲ್ಲಿಗೆ ಇವತ್ತಿನ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ, ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ.